ಅಸ್ಸಲಾಮು ಅಲೈಕುಂ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಿಲ್ಸ ಇರ್ಫಾನ್. ನನ್ನ ಈ ಸಣ್ಣ ಬ್ಲಾಗಿಗೆ ಎಲ್ಲರಿಗೂ ಹಾರ್ದಿಕವಾದಂತಹ ಸುಸ್ವಾಗತ. ಇವತ್ತು ನಾವು ಹೊರಟಿದ್ದೇವೆ ನಮ್ಮ ಕಫೀಲಿನ ಮಜರಾ ನೋಡಲು. ಮತ್ತು ನಮ್ಮ ಕಫೀಲ್ ಇವತ್ತು ನಮಗೆ ಒಂದು ರಂಜಾನ್ ತಿಂಗಳ ಪ್ರಯುಕ್ತ ಡಿನ್ನರ್ ಪಾರ್ಟಿಯನ್ನು ಕೂಡ ಆಯೋಜಿಸಿದ್ದಾರೆ. ಸಾಮಾನ್ಯವಾಗಿ ಊರಲ್ಲಿ ನಾವು ಅಡಿಕೆ ತೋಟ, ರಬ್ಬರ್ ತೋಟ ಅನ್ನುತ್ತೇವೆ. ಇಲ್ಲಿ ಅದೇ ರೀತಿ ಖರ್ಜೂರ ತೋಟ ಇದೆ. ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಲಿದ್ದೇನೆ. ಕೊನೆಗೂ ನಾವು ಮಜ್ರಾಕ್ಕೆ ಬಂದು ತಲುಪಿದ್ದೇವೆ. شهر الخير وحب الغير قيام الليل صيام شهر فيه يوم أفضل من كل الأيام تفتح أبواب الجنة يغفر لذنوب الأمة شهر الصبر والهمة ونضع الزينة فرحا أهلا يا أعظم شهرا نرجو أن تبقى دوما شهر الخير وحب الغير قيام الليل صيام. ಇಲ್ಲಿರುವವರು ಈ ಮಜ್ರಾದಲ್ಲಿ ಅಂದರೆ ಈ ತೋಟದಲ್ಲಿ ಕೆಲಸ ಮಾಡುವವರು. ಇಲ್ಲಿ ನೀವು ನೋಡುತ್ತಿರುವಂತೆ ಸುತ್ತಲೂ ಎಲ್ಲೆಡೆ ಖರ್ಜೂರದ ಮರಗಳಿದ್ದಾವೆ. ಆದರೆ ಈ ಮರಗಳಲ್ಲಿ ಇನ್ನೂ ಖರ್ಜೂರದ ಹಣ್ಣುಗಳು ಬಂದಿಲ್ಲ. ಈ ಮರದಲ್ಲಿ ಎಲೆಗಳು ಮತ್ತು ಕೊಂಬೆಗಳು ಮಾತ್ರ ಕಾಣಿಸುತ್ತವೆ ನಿಮಗೆ. ಸಾಮಾನ್ಯವಾಗಿ ಖರ್ಜೂರದ ಮರದಲ್ಲಿ ಮೊದಲು ಹೂಗಳು ಬರುತ್ತವೆ. ನಂತರ ನಿಧಾನವಾಗಿ ಖರ್ಜೂರ ಹಣ್ಣುಗಳು ಬೆಳೆಯಲು ಶುರುವಾಗುತ್ತೆ. ಬೇಸಿಗೆ ಕಾಲದಲ್ಲಿ ಖರ್ಜೂರ ಹಣ್ಣುಗಳು ಬೆಳೆಯುತ್ತವೆ. ಆ ಸಮಯದಲ್ಲಿ ಈ ಮರಗಳು ಖರ್ಜೂರಗಳಿಂದ ತುಂಬಿರುತ್ತದೆ ಮತ್ತು ನೋಡಲು ತುಂಬ ಸುಂದರವಾಗಿರುತ್ತದೆ. ಮುಂದೆ ಹಣ್ಣುಗಳು ಆದಾಗ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಈ ಮರಗಳನ್ನು ತೋರಿಸುತ್ತೇನೆ. ಸ್ನೇಹಿತರೆ, ಈಗ ಡಿನ್ನರ್ನ ಸಮಯ. ಇಲ್ಲಿ ತುಂಬ ರುಚಿಯಾದ ಊಟವನ್ನು ತಯಾರಿಸಿದ್ದಾರೆ. ನೀವು ನೋಡಿದಂತೆ ಎಲ್ಲರೂ ಸೇರಿ ಸಂತೋಷದಿಂದ ಊಟ ಮಾಡುತ್ತಿದ್ದಾರೆ. ವಾತಾವರಣ ತುಂಬ ಚೆನ್ನಾಗಿದೆ. ಎಲ್ಲರೂ ಮಾತನಾಡುತ್ತಾ ನಗುತ್ತಾ ಸಮಯವನ್ನು ಎಂಜಾಯ್ ಮಾಡುತ್ತಿದ್ದಾರೆ. ನನ್ನ ಸಹೋದ್ಯೋಗಿಗಳ ಜೊತೆ ಈ ಕ್ಷಣವನ್ನು ಹಂಚಿಕೊಳ್ಳುವುದು ನಿಜವಾಗಿಯೂ ತುಂಬ ಖುಷಿ ಕೊಡುತ್ತದೆ. ಡಿನ್ನರ್ ಮುಗಿದ ನಂತರ ನಮಗೆ ವಿಶೇಷವಾದಂತಹ ಸಿಹಿ ಪದಾರ್ಥ ನೀಡಿದರು. ಅದುವೇ ಕುನಾಫಾ. ಕುನಾಫಾ ಒಂದು ಮಧ್ಯಪೂರ್ವ ದೇಶಗಳಲ್ಲಿ ಬಹಳ ಪ್ರಸಿದ್ಧವಾದಂತಹ ಸಿಹಿ ಪದಾರ್ಥ. ಇದು ತುಂಬ ರುಚಿಯಾಗಿದ್ದು ಮೃದುವಾಗಿಯೂ ಸಿಹಿಯಾಗಿಯೂ ಇರುತ್ತೆ. ನಾವು ಎಲ್ಲರೂ ಸೇರಿಕೊಂಡು ಕುನಾಫಾವನ್ನು ಸವಿಯುತ್ತಾ ಅಲ್ಲಿ ಇದ್ದ ಸುಂದರವಾದ ವಾತಾವರಣವನ್ನು ಆನಂದಿಸುತ್ತಾ ಸಮಯವನ್ನು ಕಳೆದೆವು. ಹೀಗೆ ನಮ್ಮ ಇಂದಿನ ಮಜ್ರಾದ ಭೇಟಿಯು ಮತ್ತು ರಂಜಾನ್ ಡಿನ್ನರ್ ಪಾರ್ಟಿ ತುಂಬ ಚೆನ್ನಾಗಿ ಸಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ. ಅಸ್ಸಲಾಮು ಅಲೈಕುಂ.